ಕೋರ್ಟ್ ಆರ್ಡರ್ ಪ್ರಕಾರ ಡಿ ಸಿ ಅವರಿಗೆ ನಾವು ಮನವಿ ಕೊಟ್ಟು ಡಿ ಸಿ ಇಂದನೇ ಪರ್ಮಿಷನ್ ತಗೊಂಡು ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡು ಮಾಡಿದ್ವಿ ಅಂತ ಹೇಳಿ ಒಂದು ಅಫಿಡವಿಟ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಎಲ್ರಿಗೂ ಹೇಳಿದ್ದಾರೆ ಕೂಡ, ಅಲ್ಲಿ ಹೋದಂತ ಎಲ್ರಿಗೂ ಕೂಡ. ಸೊ ನಮ್ಮ ಪ್ರಶ್ನೆ ಇರುವಂತಹದ್ದು, ಅಟ್ಲೀಸ್ಟ್ ಹೀಗೆ ಆರ್ಡರ್ ಬಂದ ಮೊದಲನೇದಾಗಿ ಇವರು ಫಸ್ಟ್ ಆ ಆರ್ಡರ್ನ ಇವರು ಕೋರ್ಟ್ಗೆ ಹೋಗಿದಾರಲ್ಲ, ಅಲ್ಲೊಂದು ಅನಧಿಕೃತ ಕಟ್ಟಡ ಇದೆ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. They have not mentioned it's a memorial of Dr. Vishnuvardhan. Instead of that, they have mentioned it's a illegal construction. We want to demolish that and give the permission. So ಹೀಗೆ ಹೇಳಿರೋದ್ರಿಂದ ಕೋರ್ಟ್ ಅದನ್ನು ಪರಿಗಣನೆ ಮಾಡಿಕೊಂಡು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅನ್ನ ರಿಮೂವ್ ಮಾಡಕ್ಕೆ ಹೇಳಿದೆ. ಮೊದಲನೇದಾಗ ಅವ್ರು ಹೋಗಿದ್ದಾರೆ ಅಂತಂದ್ರೆ ಅವ್ರು ದೂರ ತರ್ತಾನೆ. ಅದು ಕೋರ್ಟ್ಗೆ ಆ ಅರ್ಜಿ ಬರೆಯುವಾಗ ಅವರು ಅದನ್ನ ಮರೆಮಾಚಿದ್ದಾರೆ ಅಂತಂದ್ರೆ ಅವ್ರಿಗೆ ತಪ್ಪು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಳ್ತಾನೆ. ಮತ್ತೆ ಅವ್ರು ಕೋರ್ಟ್ಗೆ ಹೋದಾಗ್ಲೇ ನಾವು ಈ ತರ ಹೋಗ್ತಾ ಇದ್ದೀವಿ ಅನ್ನೋಂಥದ್ದು ಹೇಳ್ಬೋದಾಗಿತ್ತು, ಅವ್ರೇನೋ ಅಷ್ಟು ಸತ್ಯ ಹರಿಶ್ಚಂದ್ರರಾಗಿದ್ರು. ಈಗ ಬಂದ್ಬಿಟ್ಟು ನಾವು ಅವ್ರಿಗೆ ಹೇಳಿದ್ವಿ, ಇವ್ರಿಗೆ ಹೇಳಿದ್ವಿ, ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಅಲ್ಲಲ್ಲ. ನೀವು ಯಾಕೆ ಹೋದ್ರಿ ಫಸ್ಟ್ ಡೆಮಾಲಿಷ್ ಮಾಡುವಂಥದ್ದು ಮನಸ್ಸು ಯಾಕೆ ಬಂತು ನಿಮಗೆ ಫಸ್ಟ್? ಅದು ರಾತ್ರಿ ತೆರವುಗೊಳ್ದು, ಹಗಲಲ್ಲಿ ತೆರವುಗೊಳಿಸಿದ್ರೆ ಸಾವಿರಾರು ಜನ ಬರ್ತಿದ್ರು, ದೊಡ್ಡ ಗಲಾಟೆ ಆಗ್ತಿತ್ತು,